ಆತ್ಮೀಯ ವಿದ್ಯಾರ್ಥಿಗಳೇ, 8ನೇ ತರಗತಿ ಗಣಿತ ವಿಡಿಯೋ ಪಾಠಗಳಿಗೆ ತಮಗೆಲ್ಲ ಸ್ವಾಗತ. ಇದು ಅಧ್ಯಾಯ 2 ಭಾಗಲಬ್ಧ ಸಂಖ್ಯೆಗಳು ಪಾಠದ 9ನೇ ವಿಡಿಯೋ ಸಂಚಿಕೆಯಾಗಿದ್ದು, ಈ ಸಂಚಿಕೆಯಲ್ಲಿ ಭಾಗಲಬ್ಧ ಸಂಖ್ಯೆಗಳನ್ನು ಸಂಖ್ಯಾ ರೇಖೆಯ ಮೇಲೆ ಗುರುತಿಸುವುದನ್ನು ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಭಾಗಲಬ್ಧ ಸಂಖ್ಯೆಗಳನ್ನು ಸಂಖ್ಯಾ ರೇಖೆಯ ಮೇಲೆ 2 ವಿಧಾನಗಳಿಂದ ಗುರುತಿಸಬಹುದು. ಮೊದಲನೇ ವಿಧಾನ, ಅಂಶ ಚಿಕ್ಕದಿದ್ದು ಛೇದ ದೊಡ್ಡದಿದ್ದಾಗ ಭಾಗಲಬ್ಧ ಸಂಖ್ಯೆಗಳನ್ನು ಗುರುತಿಸುವುದು. ಎರಡನೇ ವಿಧಾನ, ಅಂಶ ದೊಡ್ಡದಿದ್ದು ಛೇದ ಚಿಕ್ಕದಿದ್ದಾಗ ಭಾಗಲಬ್ಧ ಸಂಖ್ಯೆಗಳನ್ನು ಸಂಖ್ಯಾ ರೇಖೆಯ ಮೇಲೆ ಗುರುತಿಸುವುದು. ಹಾಗಾದರೆ ಬನ್ನಿ, ಮೊದಲನೇ ಒಂದು ವಿಧಾನ, ಅಂಶ ಚಿಕ್ಕದಿದ್ದು ಛೇದ ದೊಡ್ಡದಿದ್ದಾಗ ಭಾಗಲಬ್ಧ ಸಂಖ್ಯೆಗಳನ್ನು ಗುರುತಿಸುವುದು. ವಿದ್ಯಾರ್ಥಿಗಳೇ, ಇಲ್ಲಿ ಕೂಡ 2 ಪ್ರಕಾರದಲ್ಲಿ ನಾವು ಸಂಖ್ಯಾ ರೇಖೆಯ ಮೇಲೆ ಭಾಗಲಬ್ಧ ಸಂಖ್ಯೆಗಳನ್ನು ಗುರುತಿಸಬಹುದು. ಇಲ್ಲಿ ಉದಾಹರಣೆ, ಒಂದು ಸಂಖ್ಯಾ ರೇಖೆಯನ್ನು ನೀಡಲಾಗಿದೆ. ಇಲ್ಲಿ ಬಲಭಾಗದಲ್ಲಿ ಧನ ಪೂರ್ಣಾಂಕಗಳು, ಅದೇ ರೀತಿ ಎಡಭಾಗದಲ್ಲಿ ಋಣ ಪೂರ್ಣಾಂಕಗಳಿವೆ. ಬಲಭಾಗದಲ್ಲಿ ಧನ ಪೂರ್ಣಾಂಕಗಳು, ಎಡಭಾಗದಲ್ಲಿ ಋಣ ಪೂರ್ಣಾಂಕಗಳಿವೆ. ಇಲ್ಲಿ ನಾನು 2 ಭಾಗಲಬ್ಧ ಸಂಖ್ಯೆಗಳನ್ನು ತೆಗೆದುಕೊಳ್ಳುತ್ತೇನೆ. 2 ಭಾಗಲೇ 3 ಅಥವಾ 3ರ 2 ಮೈನಸ್ 2 ಭಾಗಲೇ 3. ಈ ಸಂಖ್ಯೆಗಳನ್ನು ನಾನು ಸಂಖ್ಯಾ ರೇಖೆಯ ಮೇಲೆ ಗುರುತಿಸಬೇಕು. ಮೊದಲನೇ ವಿಧಾನದಲ್ಲಿ ನಾವು ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಅಂಶ ಚಿಕ್ಕದಿದೆ, ಛೇದ ದೊಡ್ಡದಿದೆ. ಇಲ್ಲಿ ಮೊದಲನೇ ವಿಧಾನದಲ್ಲಿ ಛೇದದಲ್ಲಿರುವ ಸಂಖ್ಯೆ ಯಾವುದು? 3. ಈ 3ರಿಂದ ಸಂಖ್ಯಾ ರೇಖೆಯ ಪ್ರತಿಯೊಂದು ಪೂರ್ಣಾಂಕವನ್ನು ನಾನು ಭಾಗಿಸ್ತೇನೆ. ಭಾಗಿಸಿದಾಗ ನಾವು ಸುಲಭವಾಗಿ 2 ಭಾಗಲೇ 3 ಮತ್ತು ಮೈನಸ್ 2 ಭಾಗಲೇ 3 ಸುಲಭವಾಗಿ ಸಂಖ್ಯಾ ರೇಖೆಯ ಮೇಲೆ ಗುರುತಿಸಬಹುದು. ಇಲ್ಲಿ ವಿದ್ಯಾರ್ಥಿಗಳೇ, ನಾನು ಪ್ರತಿಯೊಂದು ಪೂರ್ಣಾಂಕವನ್ನು ಭಾಗಲೇ 3ರಿಂದ ಭಾಗಿಸುತ್ತೇನೆ. 3ರಿಂದ ಭಾಗಿಸಿದಾಗ ಸುಲಭವಾಗಿ ನಮಗೆ 3ರ 2 ಮತ್ತು ಮೈನಸ್ 3ರ 2 ಸುಲಭವಾಗಿ ದೊರೆಯುತ್ತವೆ. ಆದ್ದರಿಂದ 2 ಭಾಗಲೇ 3 ನಾನು ಸಂಖ್ಯಾ ರೇಖೆಯ ಮೇಲೆ ಸುಲಭವಾಗಿ ಗುರುತಿಸಬಹುದು. ಅದೇ ರೀತಿ ಮೈನಸ್ 2 ಭಾಗಲೇ 3 ಸುಲಭವಾಗಿ ಗುರುತಿಸಬಹುದು. ಇದು ಒಂದು ಪ್ರಕಾರ. ಈ ಪ್ರಕಾರದಿಂದ ಕೂಡ ನಾವು, ಈ ವಿಧಾನದಿಂದ ಕೂಡ ನಾವು ಸಂಖ್ಯಾ ರೇಖೆಯ ಮೇಲೆ ಭಾಗಲಬ್ಧ ಸಂಖ್ಯೆಗಳನ್ನು ಗುರುತಿಸಬಹುದು. ಇನ್ನು ಎರಡನೇ ವಿಧಾನದಿಂದ ಕೂಡ ನಾವು ಸಂಖ್ಯಾ ರೇಖೆಯ ಮೇಲೆ ಭಾಗಲಬ್ಧ ಸಂಖ್ಯೆಗಳನ್ನು ಗುರುತಿಸಬಹುದು. ಇಲ್ಲಿ ಉದಾಹರಣೆ, ಒಂದು ಸಂಖ್ಯೆಯನ್ನು ತೆಗೆದುಕೊಂಡಿದ್ದೇನೆ. 2 ಭಾಗಲೇ 3 ಅಥವಾ 3ರ 2. ಇಲ್ಲಿ ಅಂಶ ಚಿಕ್ಕದಿದೆ, ಛೇದ ದೊಡ್ಡದಿದೆ. ಹಾಗಾದ್ರೆ ಇದರ ಬೆಲೆ ಯಾವಾಗಲೂ 1ಕ್ಕಿಂತ ಕಡಿಮೆಯಾಗಿರುತ್ತದೆ. ಇದು ಧನ ಪೂರ್ಣಾಂಕವಾಗಿರುವುದರಿಂದ ನಾನು ಸಂಖ್ಯಾ ರೇಖೆಯ ಮೇಲೆ ಕೇವಲ ಧನ ಪೂರ್ಣಾಂಕಗಳನ್ನು ತೆಗೆದುಕೊಂಡು ಸುಲಭವಾಗಿ ಈ ಒಂದು ಸಂಖ್ಯೆಯನ್ನು ನಾವು ಸಂಖ್ಯಾ ರೇಖೆಯ ಮೇಲೆ ಗುರುತಿಸಬಹುದು. ಇಲ್ಲಿ 2 ಭಾಗಲೇ 3 ಇದು 1ಕ್ಕಿಂತ ಸಣ್ಣದಿರುವುದರಿಂದ ಇದು ಯಾವಾಗಲೂ 0 ಮತ್ತು 1ರ ಮಧ್ಯದಲ್ಲಿ ಬರುತ್ತದೆ. 0 ಮತ್ತು 1ರ ಮಧ್ಯದಲ್ಲಿ ಬರುತ್ತದೆ. ಇಲ್ಲಿ ಭಾಗಲೇ 3 ಇದೆ, ಅಂದ್ರೆ ಛೇದದಲ್ಲಿ 3 ಇದೆ. ಆದ್ದರಿಂದ 0 ಮತ್ತು 1ರ ಮಧ್ಯದಲ್ಲಿ ನಾನು 3 ಸಮಭಾಗಗಳನ್ನಾಗಿ ಮಾಡುತ್ತೇನೆ. ಇದು ಮೊದಲನೇ ಭಾಗ, ಇದು ಎರಡನೇ ಭಾಗ, ಇದು ಮೂರನೇ ಭಾಗ. ಈ 3 ಸಮಭಾಗಗಳು ಛೇದವನ್ನು ಸೂಚಿಸುತ್ತವೆ. ಅದೇ ರೀತಿ 2 ಅಂಶದಲ್ಲಿರುವ ಅಂಶವು 1ನೇ ಭಾಗ ಮತ್ತು 2ನೇ ಭಾಗವನ್ನು ಸೂಚಿಸುತ್ತದೆ. ಆದ್ದರಿಂದ 2 ಭಾಗಲೇ 3 ನಾನು ಸುಲಭವಾಗಿ ಸಂಖ್ಯಾ ರೇಖೆಯ ಮೇಲೆ ಈ ರೀತಿ ಗುರುತಿಸಬಹುದು. ಇಲ್ಲಿ ಇದು ಮೊದಲನೇ ಭಾಗದಲ್ಲಿ 1 ಭಾಗಲೇ 3, ಎರಡನೇ ಭಾಗದಲ್ಲಿ 2 ಭಾಗಲೇ 3, ಇದು 2 ಭಾಗಲೇ 3. ಅದೇ ರೀತಿ ಇನ್ನೊಂದು ಉದಾಹರಣೆ ತೆಗೆದುಕೊಳ್ಳೋಣ. ಇಲ್ಲಿ 3 ಭಾಗಲೇ 4 ಎಂಬ ಒಂದು ಭಾಗಲಬ್ಧ ಸಂಖ್ಯೆಯನ್ನು ನೀಡಲಾಗಿದೆ. ಅದೇ ರೀತಿ 3 ಭಾಗಲೇ 4, ಇಲ್ಲಿ ಕೂಡ ಅಂಶ ಚಿಕ್ಕದಿದೆ, ಛೇದ ದೊಡ್ಡದಿದೆ. ಇದರ ಬೆಲೆ ಕೂಡ 1ಕ್ಕಿಂತ ಕಡಿಮೆಯಾಗಿರುತ್ತದೆ. ಆದರೆ ಈ ಬೆಲೆಯು 0 ಮತ್ತು 1ರ ಮಧ್ಯದಲ್ಲಿ ಬರುತ್ತದೆ.
0 ಮತ್ತು 1ರ ಮಧ್ಯದಲ್ಲಿ ಬರುತ್ತದೆ. ಆದ್ದರಿಂದ ಛೇದದಲ್ಲಿ 4 ಇರುವುದರಿಂದ 0 ಮತ್ತು 1ರ ನಡುವೆ ನಾನು 4 ಸಮಭಾಗಗಳನ್ನಾಗಿ ಮಾಡುತ್ತೇನೆ. ಎಷ್ಟು? 4 ಸಮಭಾಗಗಳನ್ನಾಗಿ ಮಾಡುತ್ತೇನೆ. ಇದು ಮೊದಲನೇ ಭಾಗ, ಇದು ಎರಡನೇ ಭಾಗ, ಇದು ಮೂರನೇ ಭಾಗ, ಅದೇ ರೀತಿ ಇದು ನಾಲ್ಕನೇ ಭಾಗ. ಇದು ಛೇದವನ್ನು ಸೂಚಿಸುತ್ತದೆ. ಅದೇ ರೀತಿ ಅಂಶದಲ್ಲಿ 3 ಇದೆ. ಇದು 1ನೇ ಭಾಗ, ಇದು 2ನೇ ಭಾಗ, 3ನೇ ಭಾಗದಲ್ಲಿ ನಾವು ಸಂಖ್ಯೆಯನ್ನು ಸುಲಭವಾಗಿ ಗುರುತಿಸಬಹುದು. ಇದು 1/4, 2/4, ಅದೇ ರೀತಿ ಇದು 3/4. ಇದು ಎಷ್ಟಾಗುತ್ತೆ? 3/4 ಆಗುತ್ತದೆ. ಹಾಗಾದ್ರೆ ಬನ್ನಿ ವಿದ್ಯಾರ್ಥಿಗಳೇ, ಸಂಖ್ಯಾ ರೇಖೆಯ ಮೇಲೆ 3/4 ನಾವು ಗುರುತಿಸೋಣ. ಆದ್ದರಿಂದ ಇಲ್ಲಿ ನಾನು ಮೊದಲನೇ ಭಾಗ ಯಾವ್ದು ಹೇಳಿದೆ? 1/3, 4, ಎರಡನೇ ಭಾಗ 2/4, ಮೂರನೇ ಭಾಗ 3/4. ಈ ರೀತಿಯಾಗಿ ನಾವು ಅಂಶ ಚಿಕ್ಕದಿದ್ದಾಗ, ಛೇದ ದೊಡ್ಡದಿದ್ದಾಗ ಭಾಗಲಬ್ಧ ಸಂಖ್ಯೆಗಳನ್ನು ಸುಲಭವಾಗಿ ಗುರುತಿಸಬಹುದು. ಅದೇ ರೀತಿ ಎರಡನೇ ವಿಧ, ಅಂಶ ದೊಡ್ಡದಿದ್ದು ಛೇದ ಚಿಕ್ಕದಿದ್ದಾಗ ಭಾಗಲಬ್ಧ ಸಂಖ್ಯೆಗಳನ್ನು ಗುರುತಿಸುವುದು. ಇಲ್ಲಿ ಕೂಡ ನಾನು 2 ಪ್ರಕಾರಗಳಲ್ಲಿ ಭಾಗಲಬ್ಧ ಸಂಖ್ಯೆಗಳನ್ನು ಗುರುತಿಸುತ್ತೇನೆ. ಇಲ್ಲಿ ಕೂಡ 2 ಪ್ರಕಾರಗಳಲ್ಲಿ ಭಾಗಲಬ್ಧ ಸಂಖ್ಯೆಗಳನ್ನು ಗುರುತಿಸುತ್ತೇನೆ. ಮೊದಲು ಒಂದು ಸಂಖ್ಯಾ ರೇಖೆಯನ್ನು ತೆಗೆದುಕೊಂಡು ಬಲಭಾಗದಲ್ಲಿ ಧನ ಪೂರ್ಣಾಂಕಗಳು, ಅದೇ ರೀತಿ ಎಡಭಾಗದಲ್ಲಿ ಋಣ ಪೂರ್ಣಾಂಕಗಳನ್ನು ನೀಡಲಾಗಿದೆ. ಅದೇ ರೀತಿ 2 ಸಂಖ್ಯೆಗಳನ್ನು ತೆಗೆದುಕೊಂಡಾಗ 5/4. ಇಲ್ಲಿ ಅಂಶ ದೊಡ್ಡದಿದೆ, ಛೇದ ಸಣ್ಣದಿದೆ. ಅಂಶ ದೊಡ್ಡದಿದೆ, ಛೇದ ಸಣ್ಣದಿದೆ. ಅದೇ ರೀತಿ ಇನ್ನೊಂದು ಸಂಖ್ಯೆ 5/-5/4 ಅಥವಾ 4/5. ಇಲ್ಲಿ ಕೂಡ ಅಂಶ ದೊಡ್ಡದಿದೆ, ಛೇದ ಸಣ್ಣದಿದೆ. ಇಲ್ಲಿ ಛೇದದಲ್ಲಿ 4 ಇರುವುದರಿಂದ ಸಂಖ್ಯಾ ರೇಖೆಯ ಪ್ರತಿಯೊಂದು ಸಂಖ್ಯೆಯನ್ನು ನಾನು 4ರಿಂದ ಭಾಗಿಸುತ್ತೇನೆ. 4ರಿಂದ ಭಾಗಿಸಿದಾಗ ಸುಲಭವಾಗಿ ನಮಗೆ 5/4 ಮತ್ತು -5/4 ಸುಲಭವಾಗಿ ದೊರೆಯುತ್ತವೆ. ಆದ್ದರಿಂದ ಇಲ್ಲಿ ಸಂಖ್ಯಾ ರೇಖೆಯ ಮೇಲೆ 5/4 ನಾನು ಸುಲಭವಾಗಿ ಗುರುತಿಸಬಹುದು. ಅದೇ ರೀತಿ -5/4 ಸುಲಭವಾಗಿ ಗುರುತಿಸಬಹುದು. ಇನ್ನು ಎರಡನೇ ವಿಧದಿಂದ ಕೂಡ ನಾವು ಸಂಖ್ಯಾ ರೇಖೆಯ ಮೇಲೆ ಭಾಗಲಬ್ಧ ಸಂಖ್ಯೆಗಳನ್ನು ಗುರುತಿಸಬಹುದು. ಬನ್ನಿ ವಿದ್ಯಾರ್ಥಿಗಳೇ, ಅದನ್ನು ನಾವು ಈಗ ತಿಳಿದುಕೊಳ್ಳೋಣ. ಅಂಶ ದೊಡ್ಡದಿದ್ದು ಛೇದ ಚಿಕ್ಕದಿದ್ದಾಗ ಭಾಗಲಬ್ಧ ಸಂಖ್ಯೆಗಳನ್ನು ಗುರುತಿಸುವುದು. ಉದಾಹರಣೆಯಲ್ಲಿ 7/3. ಇಲ್ಲಿ ಅಂಶ ದೊಡ್ಡದಿದೆ ಮತ್ತು ಛೇದ ಚಿಕ್ಕದಿದೆ. ಅಂಶ ದೊಡ್ಡದಿದ್ದಾಗ, ಛೇದ ಚಿಕ್ಕದಿದ್ದಾಗ ಇದು ಒಂದು ವಿಷಮ ಭಿನ್ನ ರಾಶಿ ಆಗಿದೆ. ಇದೊಂದು ವಿಷಮ ಭಿನ್ನ ರಾಶಿಯಾಗಿದೆ. ಇದನ್ನು ನಾನು ಮಿಶ್ರ ಭಿನ್ನ ರಾಶಿಗೆ ಮೊದಲು ಪರಿವರ್ತನೆ ಮಾಡಿಕೊಳ್ಳುತ್ತೇನೆ. ಮಿಶ್ರ ಭಿನ್ನ ರಾಶಿಗೆ ಪರಿವರ್ತನೆ ಮಾಡಿಕೊಳ್ಳಬೇಕಾದ್ರೆ 3ಅನ್ನು 7ರಿಂದ ಭಾಗಿಸಬೇಕಾಗುತ್ತದೆ. ಇಲ್ಲಿ 3 3 1 3 7 6 3 2 6 7ರಲ್ಲಿ 6 ತಂದ್ರೆ 1 ಉಳಿತು. ಇದರ ಇದು ಸಮವಾಗಿದೆ 2/3 1, 2/3 1. ಆದ್ದರಿಂದ ಇದರ ಬೆಲೆಯು 2 ಮತ್ತು 3ರ ಮಧ್ಯದಲ್ಲಿ ಬರುತ್ತದೆ. ಇದರ ಬೆಲೆ 2 ಮತ್ತು 3ರ ಮಧ್ಯದಲ್ಲಿ ಬರುತ್ತದೆ. 2 3 1. ಇಲ್ಲಿ ಅಂಶ ಮತ್ತು ಛೇದದಲ್ಲಿ ಅಂಶ ಚಿಕ್ಕದಾಗಿದೆ, ಛೇದ ದೊಡ್ಡದಾಗಿದೆ. ಇಲ್ಲಿ ಛೇದದಲ್ಲಿ 3 ಇರುವುದರಿಂದ ಈ ಒಂದು ಸಂಖ್ಯಾ ರೇಖೆಯನ್ನು ನಾನು 3 ಸಮಭಾಗಗಳನ್ನಾಗಿ ಮಾಡಿಕೊಳ್ಳುತ್ತೇನೆ. 3 ಸಮಭಾಗಗಳನ್ನಾಗಿ ಮಾಡಿಕೊಳ್ಳುತ್ತೇನೆ. ಅದೇ ರೀತಿ ಇಲ್ಲಿ ನೋಡ್ರಿ, ಮೊದಲನೇ ಭಾಗ, ಎರಡನೇ ಭಾಗ, ಮೂರನೇ ಭಾಗ, ಅದೇ ರೀತಿ 1ನೇ ಭಾಗ, 2ನೇ ಭಾಗ, 3ನೇ ಭಾಗ. ಇಲ್ಲಿ ನಾನು 7/3 ಸುಲಭವಾಗಿ ಗುರುತಿಸಬಹುದು. ಆದ್ದರಿಂದ ಇಲ್ಲಿ 0ಯಿಂದ 2ರ ನಂತರ ಬರುವುದೇ 7/3 ಅಥವಾ 2 2/3 1, 2 3 1. ಈ ರೀತಿಯಾಗಿ ನಾವು ಅಂಶ ದೊಡ್ಡದಿದ್ದು ಛೇದ ಚಿಕ್ಕದಿದ್ದಾಗ ಭಾಗಲಬ್ಧ ಸಂಖ್ಯೆಗಳನ್ನು ಸುಲಭವಾಗಿ ಗುರುತಿಸಬಹುದು. ವಿದ್ಯಾರ್ಥಿಗಳೇ, ಭಾಗಲಬ್ಧ ಸಂಖ್ಯೆಗಳನ್ನು ಸಂಖ್ಯಾ ರೇಖೆಯಲ್ಲಿ ಗುರುತಿಸುವುದು ನಿಮಗೆ ಅರ್ಥವಾಗಿದೆ ಎಂದು ಭಾವಿಸುತ್ತಾ ಮುಂದಿನ ಒಂದು ತರಗತಿಯಲ್ಲಿ 2 ಸಂಖ್ಯೆಗಳ ನಡುವಿನ ಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಧನ್ಯವಾದಗಳು.